ಸರ್ಕಾರದ ಅನುದಾನ ಯಾರದ್ದೋ ಕಲ್ಯಾಣನ ಎಸ್ ಅಂತಹ ಆರೋಪ ಕೇಳಿ ಬಂದಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಬೃಹತ್ ಹಗರಣ ನಡೆದಿದೆಯಂತೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 5,000 ಕೋಟಿಯ ಹಗರಣ. ಸರ್ಕಾರದ ಅನುದಾನ ಆದರೆ ಕಲ್ಯಾಣ ಆಗಿದ್ದು ಮಾತ್ರ ಯಾರದ್ದು. 5,000 ಕೋಟಿಗೂ ಅಧಿಕ ಅವ್ಯವಹಾರ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಭಿವೃದ್ಧಿ ಕಾಮಗಾರಿಯ ಹೆಸರಿನಲ್ಲಿ ಕೋಟಿ ಕೋಟಿ ಅಕ್ರಮ ಆಯ್ತಾ? ಹಾಗಾದ್ರೆ ರಾಜ್ಯ ಸರ್ಕಾರದ ಅನುದಾನ ಸಂಪೂರ್ಣವಾಗಿ ದುರುಪಯೋಗ ಆಗೋಯ್ತಾ? ತಪಾಸಣೆ ಇಲ್ದೇನೆ ಕಾಮಗಾರಿ ಬಿಲ್ ಮಂಜೂರಾಗೋಯ್ತಾ? ಇದು ಆಗದೆ ಹೋಗಿದ್ದಿದ್ರೆ ಬಹುಶಃ ಸರ್ಕಾರದ ಅನುದಾನ ಸರಿಯಾದ ರೀತಿಯಲ್ಲಿಯೇ ಉಪಯೋಗ ಆಗ್ತಾ ಇತ್ತು. ರಾಜ್ಯ ಸರ್ಕಾರದ ಅನುದಾನ ಈಗ ಸಂಪೂರ್ಣವಾಗಿ ದುರುಪಯೋಗ ಆಗಿದೆ ಅನ್ನುವಂಥದ್ದು. ತಪಾಸಣೆ ಮಾಡದೆ ಕಾಮಗಾರಿ ಬಿಲ್ ಮಂಜೂರಾಗಿದೆ. ಬಿಲ್ ಬಿಡುಗಡೆಯ ಬಳಿಕ ಪರಿಶೀಲನಾ ವರದಿ ಸಲ್ಲಿಸಲಾಗಿದೆ. ಸಿಸಿ ರೋಡ್, ಶಾಲಾಭಿವೃದ್ಧಿ, ಚರಂಡಿ ಕಾಮಗಾರಿಯಲ್ಲಿ ಭಾರಿ ಅಕ್ರಮ ನಡೆದಿದೆ. ಹಿಂದುಳಿದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಹಣ ದುರ್ಬಳಕೆ ಆಗಿದೆ. ದಾಖಲೆ ಸಮೇತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಅಕ್ರಮ ಬಯಲು. ನುಂಗಿ ನೀರು ಕುಡಿದ್ರ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಕಳಪೆ ಕಾಮಗಾರಿ ಮಾಡಲಾಗಿದೆ. ಕಾಮಗಾರಿಯ ನಂತರ ಗುತ್ತಿಗೆದಾರರಿಗೆ ಹಣ ಬಿಡುಗಡೆಯಾಗಿರೋದು ಅಕ್ರಮವಾಗಿ. ಯಾವ ಯಾವ ಜಿಲ್ಲೆಯಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪ್ರತಿ ವರ್ಷ ಸರ್ಕಾರ ಸಾವಿರಾರು ಕೋಟಿ ಅನುದಾನವನ್ನು ನೀಡುತ್ತೆ. ಆದರೆ ಈ ಸಾವಿರಾರು ಕೋಟಿ ಅನುದಾನ ಸಮರ್ಪಕವಾಗಿ ಬಳಕೆ ಆಗ್ತಾ ಇಲ್ಲ ಮತ್ತು ಕಾಮಗಾರಿಗಳು ಕಳಪೆ ಆಗ್ತಾ ಇದೆ ಅಂತ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಒಂದು ದೂರನ್ನು ನೀಡಿದ್ರು. ಆ ದೂರಿನ ಮೇರೆಗೆ ಈಗ ಸಾಂಖ್ಯಿಕ ಇಲಾಖೆಯವರು ಸಹ ಒಂದು ತನಿಖಾ ತಂಡವನ್ನು ಸಹ ರಚಿಸಿದ್ರು. ಈ ಕುರಿತಂತೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಕೈಗೊಂಡಂತಹ ಕಾಮಗಾರಿಗಳು ಯಾವ ರೀತಿ ಇದೆ, ನಿಜಕ್ಕೂ ಅವು ಕಳಪೆ ಇದೆಯಾ, ಏನು ಅಸಮರ್ಪಕ ಕಾಮಗಾರಿ ಇದೆಯಾ ಎಂಬ ಬಗ್ಗೆ ನಾವು ಈಗ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ರಾಗಿ ಮಸಲವಾಡ ಗ್ರಾಮದಲ್ಲಿ ಈಗ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದ್ದೀವಿ. ನೀವು ನೋಡ್ಬೋದು ದೃಶ್ಯದಲ್ಲಿ ಈಗ ರಾಗಿ ಮಸಲವಾಡ ಗ್ರಾಮದ ಹೊರವಲಯದಲ್ಲಿರುವಂಥ ಭೂತಪ್ಪನ ದೇವಸ್ಥಾನದ ಬಳಿ ಈ ಕಾಮಗಾರಿಯನ್ನು ರಚಿಸಲಾಗಿತ್ತು. ಏನು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ರಾಗಿ ಮಸಲವಾಡ ಗ್ರಾಮದಲ್ಲಿ ಕಳೆದ ವರ್ಷ 2 CC ರಸ್ತೆ ಅಂದರೆ ರಸ್ತೆ ಸುಧಾರಣೆ ಮಾಡಿ CC ರಸ್ತೆ ಕಾಮಗಾರಿಯನ್ನು ಆರಂಭಿಸಲಾಗಿತ್ತು. ರಾಗಿ ಮಸಲವಾಡ ಹರಪನಹಳ್ಳಿ ದಾವಣಗೆರೆಗೆ ಕನೆಕ್ಟ್ ಮಾಡುವಂತಹ 2 ಕಿಲೋಮೀಟರ್ ರಸ್ತೆ ಕಾಮಗಾರಿ ಮತ್ತು ಈ ಭೂತಪ್ಪ ದೇವಸ್ಥಾನ ಏನಿದೆ, ಈ ಭೂತಪ್ಪ ದೇವಸ್ಥಾನದ ಬಳಿಯಿಂದ 1 ಕಿಲೋಮೀಟರ್ ಕಾಮಗಾರಿ, ಒಟ್ಟು 2 ಕಾಮಗಾರಿಗಳನ್ನು ಕಳೆದ ವರ್ಷ ನಡೆಸಲಾಗಿತ್ತು. 2024 ಮೇ 9ರಂದು ಈ ಕಾಮಗಾರಿ ಏನು ನಡೆದಿತ್ತು, ಈ ಕಾಮಗಾರಿ ನಡೆದಂತಹ ಪರಿಶೀಲನೆ ಅಂದರೆ ಇದರದ ಗುಣಮಟ್ಟ ಮತ್ತು ಪರೀಕ್ಷಾ ವರದಿ ಹೇಗಿದೆ ಅಂತ ಕೊಪ್ಪಳ ಜಿಲ್ಲೆ ತಳಕಲ್ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಿಂದ ಒಂದು ಪರಿಶೀಲನೆಯನ್ನು ಕೈಗೊಳ್ಳಲಾಗಿತ್ತು. ಈ ಪರಿಶೀಲನೆ ವೇಳೆ ಕೆಲವೊಂದಿಷ್ಟು ಲೋಪಗಳು ಸಹ ಕಂಡು ಬಂದಿರುವಂಥದ್ದು. 2 ಕಾಮಗಾರಿಗಳು ಅಂದರೆ 2 ರಸ್ತೆ ಕಾಮಗಾರಿನಿದೆ, 2 ಕಾಮಗಾರಿಗಳ ಫೋಟೋ ಹಾಗೂ ಕಾಮಗಾರಿ ಮುಕ್ತಾಯ ವರದಿ ಒಂದೇ ಸಲ್ಲಿಸಿದ್ದಾರೆ. ಮತ್ತು ಕಾಮಗಾರಿ ಆರಂಭಿಸುವ ವೇಳೆ ಕೋರ್ ಕಟ್ರಿ ಟೆಸ್ಟ್ ಮಾಡಬೇಕು. ಯಾವುದೇ ರಾಷ್ಟ್ರೀಯ ಹೆದ್ದಾರಿ ಆಗಲಿ, ರಾಜ್ಯ ಹೆದ್ದಾರಿ ಆಗಲಿ, CC ರಸ್ತೆ ಕಾಮಗಾರಿ ಆಗಲಿ, ಯಾವುದೇ ರಸ್ತೆ ಕಾಮಗಾರಿ ಆರಂಭಿಸಬೇಕಾದ್ರೆ ಕೋರ್ ಕಟ್ರಿ ಟೆಸ್ಟನ್ನು ಮಾಡಿಸಬೇಕು. ಆದರೆ ಈ ಕೋರ್ ಕಟ್ರಿ ಟೆಸ್ಟನ್ನು ಸಹ ಮಾಡಿಸಿಲ್ಲ ಮತ್ತು 3ನೇ ವ್ಯಕ್ತಿ ಪರಿಶೀಲನಾ ವರದಿ ಮತ್ತು ಕ್ವಾಲಿಟಿ ರಿಪೋರ್ಟನ್ನು ಸಲ್ಲಿಸಿಲ್ಲ ಎಂಬ ಆರೋಪವೂ ಸಹ ಕೇಳಿಬಂದಿರುವಂಥದ್ದು. ಈಗ ಈ ಏನು ಇಂಜಿನಿಯರಿಂಗ್ ಕಾಲೇಜಿನ ಪರಿಶೀಲನಾ ತಂಡ ಈಗ ಪರಿಶೀಲನೆ ನಡೆಸಿ ಈ ಪರಿಶೀಲನೆ ನ್ಯೂನತೆಗಳನ್ನು 9 ಅಂಶಗಳ ನ್ಯೂನತೆಯನ್ನು ಸಹ ನೀಡಿರುವಂಥದ್ದು. ಹೀಗಾಗಿ ಏನು ಅನಗತ್ಯ ಕಾಮಗಾರಿಗಳು ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನೀವು ನೋಡ್ಬೋದು ಈ ಹರಪನಹಳ್ಳಿಯಿಂದ ಏನು ಹರಪನಹಳ್ಳಿಗೆ ಹೋಗುವ ಮಾರ್ಗ ರಾಗಿ ಮಸಲವಾಡ ಗ್ರಾಮದಿಂದ ಹರಪನಹಳ್ಳಿಗೆ ತೆರಳಲು CC ರಸ್ತೆ ಕಾಮಗಾರಿಯನ್ನು ಮಾಡ್ತೀವಿ ಅಂತ ಹೇಳಿದರೆ ಇಲ್ಲಿ ಏನು ಈ ಭೂತಪ್ಪನ ದೇವಸ್ಥಾನದ ಎಂಡ್ವರೆಗೂ ಸಹ ಮಾತ್ರ CC ರಸ್ತೆ ಇರುವಂಥದ್ದು. ಅದರ ಮುಂದೆ ನೀವು ನೋಡ್ಬೋದು ಟಾರ್ ರಸ್ತೆ ಇದೆ. ಏನು ಈ ರೀತಿ ಅಂದರೆ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ? ಕೇವಲ 2-3 ಕಿಲೋಮೀಟರ್ ರಸ್ತೆ, 3 ಕಿಲೋಮೀಟರ್ ರಸ್ತೆಗೆ ಈಗ 75 ಲಕ್ಷ ಒಂದು ಕಾಮಗಾರಿ, 25 ಲಕ್ಷ ಒಂದು ಕಾಮಗಾರಿ, ಟೋಟಲ್ 1 ಕೋಟಿ ರೂಪಾಯಿ ವೆಚ್ಚ ಆಗಿದೆ. 1 ಕೋಟಿ ರೂಪಾಯಿ ವೆಚ್ಚವಾದರೂ ಸಹ ಇದು ಜನರಿಗೆ ಅನುಕೂಲ ಆಗ್ತಾ ಇದೆಯಾ? ನೀವು ನೋಡ್ತಾ ಇರ್ಬೋದು ಈಗ ಬಿರುಕುಳು ಬಿಟ್ಟಿದೆ.
ಒಂದು ರೀತಿ ರಸ್ತೆಯೂ ಸಹ ಕಿತ್ತು ಹೋಗ್ತಾ ಇದೆ. ಒಂದು ವರ್ಷದಲ್ಲಿಯೇ ಈ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದಂತಹ ಬಸವರಾಜ ರಾಯರೆಡ್ಡಿ ಅವರೇ ಸ್ವತಃ ಈ ಕುರಿತು ತನಿಖೆಗೆ ಆಗ್ರಹಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ಕೈಗೊಂಡಂತಹ ಅದೆಷ್ಟೋ ಕಾಮಗಾರಿಗಳು ಇದೇ ರೀತಿ ಆಗಿವೆ ಎಂಬ ಆರೋಪವೂ ಸಹ ಇರುವಂಥದ್ದು. ಸರ್ಕಾರ ಈ ನಿಟ್ಟಿನಲ್ಲಿ ತನಿಖೆ ಕೈಗೊಂಡು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂಬುದು ಸಹ ಸಾರ್ವಜನಿಕರ ಆಗ್ರಹವಾಗಿರುವಂಥದ್ದು. ಕ್ಯಾಮರಾಮನ್ ಕಿರಣ್ ಜೊತೆ ಮಹಾಂತೇಶ್ ಕುರ್ಬೇಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.